ಇವತ್ತು ಧಾರವಾಡ ನಗರ ಸಂಪೂರ್ಣ ರಣರಂಗವಾಗಿತ್ತು. ಇಷ್ಟು ದಿನ ಸರ್ಕಾರ ಉದ್ಯೋಗ ಕೊಡುತ್ತೆ ಅಂತ ಸಾಕಷ್ಟು ವರ್ಷಗಳಿಂದ ಕಾದು ಕುಳಿತಿದ್ದಂಥ ಅನೇಕ ಯುವಕರು ಇವತ್ತು ನೇರವಾಗಿಯೇ ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇದ್ರು. ಸಾಕಷ್ಟು ಮನವಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ಸಾಕಷ್ಟು ಮನವಿಗಳನ್ನು ಸಚಿವರಿಗೆ ಕೊಟ್ಟಿದ್ದಾರೆ. ಪ್ರತಿ ಹಂತದಲ್ಲೂ ಪ್ರತಿ ಸರ್ಕಾರಗಳು ಬಂದಾಗಲೂ ಕೂಡ ತಮ್ಮ ಮನವಿಗಳನ್ನು ಸರ್ಕಾರ ಪುರಸ್ಕಾರ ಮಾಡ್ತಾನೇ ಇಲ್ಲ. ಇಷ್ಟು ದಿನ ಕಾದು ಕುಳಿತಿದ್ದಂಥ ಅವರೆಲ್ಲರ ಸಿಟ್ಟು ಇವತ್ತು ಅಕ್ಷರಶಃ ಮುಗಿಲು ಮುಟ್ಟಿತ್ತು. ಪರಿಣಾಮ ಇವರೆಲ್ಲರೂ ಕೂಡ ರಸ್ತೆಗಿಳಿದು ಬೃಹತ್ ಹೋರಾಟವನ್ನು ಮಾಡಿದರು. ಹಾಗಾದರೆ ಈ ಧಾರವಾಡದ ಯುವಕರ ಹೋರಾಟ ಯಾವ ಕಾರಣಕ್ಕೋಸ್ಕರ? ನಿಜಕ್ಕೂ ಉದ್ಯೋಗದ ಆಕಾಂಕ್ಷಿಗಳು ಅವರಿಟ್ಟಿರುವಂಥ ಬೇಡಿಕೆಗಳು ಏನೆಲ್ಲ ಆಗ್ತಾ ಇವೆ ನೋಡೋಣ ಬನ್ನಿ. ಅಲ್ಲ, ಮನೆಯಾಗಿ ರೊಕ್ಕ ಕೇಳ್ಬೇಕನ್ನ ನಾಚಿ ಬರತ್ತ ನಮಗ. ನೇರವಾಗಿ ವಿಧಾನಸೌಧ ಮುತ್ತಿ ಆಗುವಂತ ಕೆಲಸ ಮಾಡ್ತಿದ್ವಿ. ಸರ್ಕಾರ ತಗೊಂಬಂದ್ರೆ ನೀವು ನಮಗೆ ಚಿಪ್ಪಿಡಿಸ್ತಿದ್ದೆ. ಓಟ್ ಹಾಕಿ ತಮ್ಮ ತಪ್ಪ. ಸರ್ಕಾರಿ ಕೆಲಸ ಲಕ್ಷಾಂತರ ಯುವಕ ಯುವತಿಯರ ಕನಸು. ಒಂದು ಸರ್ಕಾರಿ ಕೆಲಸ ಸಿಕ್ಕರೆ ಸಾಕಪ್ಪ ಅಂತ ಹಗಲು ರಾತ್ರಿ ಅನ್ನದೇ ಓದ್ತಾರೆ. 16 ವರ್ಷ ಓದೋದಕ್ಕೆ ಅಂತಾನೆ ಸಮಯ ಮೀಸಲಿಡ್ತಾರೆ. ಸಣ್ಣ ನೋಟಿಫಿಕೇಶನ್ ಅನೌನ್ಸ್ ಆದ್ರೆ ಸಾಕು, ಸಾವಿರಾರು ಮಂದಿ ಅರ್ಜಿ ಹಾಕ್ತಾರೆ. ಹಾಗಂತ ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗ ಇಲ್ಲ ಅಂತೇನಿಲ್ಲ. ವಿವಿಧ ಇಲಾಖೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಿವೆ. ಆದ್ರೆ ಅದನ್ನ ತುಂಬಿಸೋ ಕೆಲಸ ಸರ್ಕಾರ ಮಾಡ್ತಿಲ್ಲ. ಸರ್ಕಾರಿ ಕೆಲಸಕ್ಕಾಗಿ ವರ್ಷಗಟ್ಲೆ ಕಾದು ಬೇಸತ್ತು ಹೋದ ಯುವ ಸಮೂಹ ಇದೀಗ ಸರ್ಕಾರದ ವಿರುದ್ಧವೇ ಬೀದಿಗಿಳಿದಿದೆ. ಉಗ್ರ ಹೋರಾಟದ ಹಾದಿ ಹಿಡಿದಿದೆ. ಇವತ್ತು ವಿದ್ಯಾಕಾಶಿ ಧಾರವಾಡ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಸಾಕ್ಷಿಯಾಯಿತು. ಸಾವಿರಾರು ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಕ್ಕಾಗಿ ಸರ್ಕಾರದ ವಿರುದ್ಧವೇ ರಣಕಹಳೆ ಮೊಳಗಿಸಿದ್ರು. ಅಷ್ಟಕ್ಕೂ ಧಾರವಾಡದಲ್ಲಿ ಯುವ ಪಡೆಯ ಹೋರಾಟ ಅದ್ಯಾವ ಪರಿ ಇತ್ತು ಅನ್ನೋದನ್ನ ಎಳೆಯಾಗಿ ತೋರಿಸ್ತೀವಿ ನೋಡಿ. ಈ ಡ್ರೋನ್ ದೃಶ್ಯಗಳನ್ನೊಮ್ಮೆ ನೋಡಿ. ಕಣ್ಣು ಹಾಯಿಸಿದಷ್ಟು ದೂರ ಯುವ ಸಮೂಹ ಧಿಕ್ಕಾರ ಕೂಗ್ತಿದ್ದಾರೆ. ಒಡಲಾಳದ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಸಚಿವರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಪೊಲೀಸರ ಮಾತಿಗೂ ಡೋಂಟ್ ಕೇರ್ ಅಂತ ನಿಗಿ ಅಂತಿದ್ದಾರೆ. ಬಿಜೆಪಿ ನಾಯಕರು ಖಾಲಿ ಹುದ್ದೆ ಭರ್ತಿ ಮಾಡುವಂತೆ ಒತ್ತಾಯಿಸಿ ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರು. ಆದರೆ ಬಿಜೆಪಿ ಪ್ರತಿಭಟನೆಗೆ ಮುನ್ನವೇ ವಿದ್ಯಾರ್ಥಿ ಸಂಘಟನೆಗಳು ಪ್ರತಿಭಟನೆ ಹಾದಿ ಹಿಡಿದಿದ್ರು. ಪೊಲೀಸರು ಪ್ರತಿಭಟನಾಕಾರರನ್ನ ತಡೆಯೋಕೆ ಬ್ಯಾರಿಕೇಡ್ ಹಾಕಿದ್ರು. ಆದ್ರೆ ರೊಚ್ಚಿಗೆದ್ದ ಯುವಕರು ಬ್ಯಾರಿಕೇಡ್ ಯಾವ ಲೆಕ್ಕ ಅಂತ ತಳ್ಳಿ ಮುನ್ನುಗ್ಗಿದ್ರು. ಸರ್ವಮಂಗಳ ಸರ್ಕಲ್ಗೆ ಬಂದ್ರು. ಇಲ್ಲಿ ಸಚಿವರ ಫೋಟೋ ಸುಟ್ಟು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ TV9 ಜೊತೆಗೆ ಉದ್ಯೋಗಾಕಾಂಕ್ಷಿಗಳು ಮಾತನಾಡಿದ್ರು. ಊರ್ ಬಿಟ್ಟು ಧಾರವಾಡಕ್ಕೆ ಬಂದು ಓದ್ತಾ ಇದ್ದೀವಿ, ನಮಗೆ ಹಣ ಯಾರು ಕೊಡ್ತಾರೆ ಅಂತ ಪ್ರಶ್ನಿಸಿದ್ರು. ಇಷ್ಟು ಮಾತ್ರ ಅಲ್ಲ, ಸರ್ಕಾರ ಶೀಘ್ರದಲ್ಲೇ ನೋಟಿಫಿಕೇಶನ್ ಹೊರಡಿಸದೇ ಇದ್ರೆ ವಿಧಾನಸಭೆಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ಕೊಟ್ಟರು. ಅಲ್ಲ, 3 ವರ್ಷ ಜಿಲ್ಲೆ ಓದಾಕತ್ತು ಅಲ್ಲ, ಮನೆಯಾಗಿ ರೊಕ್ಕ ಕೇಳ್ಬೇಕನ್ನ ನಾಚಿ ಬರತ್ತ ನಮಗ. ಮನೆಯಾಗ ರೊಕ್ಕ ಕೇಳ್ಬೇಕನ್ನ ನಾಚಿ ಬರತ್ತದ. ಇದು ಹೋರಾಟ ನೇಪಾಳದಲ್ಲಿ ಆದಂತ ಜಂಜಿ ಹೋರಾಟ ಮುಖಾಂತರ ಮಾಡ್ಬೇಕಂತ ಮಾಡಿದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಏನಾದ್ರೂ ನೋಟಿಫಿಕೇಶನ್ ಮಾಡಲಿಲ್ಲಪ್ಪ ಅಂದ್ರೆ ಇದಕ್ಕಿಂತ ನೇರವಾಗಿ ವಿಧಾನಸೌಧ ಮುತ್ತಿ ಆಗುವಂತ ಕೆಲಸ ಮಾಡ್ತಿದ್ವಿ ಹೋರಾಟ. ನಾವು ಮತ ಹಾಕಿದ ತಪ್ಪಿಗೆ ರಾಜ್ಯ ಸರ್ಕಾರ ಕೈಗೆ ಚಿಪ್ ಕೊಟ್ಟಿದೆ ಅಂತ ಅಳಲು ತೋಡ್ಕೊಂಡ್ರು. ನಿಮ್ಮನ್ನ ನಂಬಿ ಸರ್ಕಾರ ತಗೊಂಬಂದ್ರೆ ನೀವು ನಮಗೆ ಚಿಪ್ಪಿಡಿಸ್ತಿದ್ದೀರಾ? ಬೇಕಾಗಿಲ್ಲ, ನಮಗೆ ನೇಮಕಾತಿ ಬೇಕಾಗಿದ್ದವು. ಬರೀ ಸುಳ್ಳು ಹೇಳ್ತಾರೆ ಸರ್. ಒಂದು ತಿಂಗಳಿಗೆ 1000 ರೂಪಾಯಿ ಸರ್. ನಾವು ಎಲ್ಲಿಂದ ಕಟ್ಬೇಕು ಸರ್? ನಾವು ಓಟ್ ಹಾಕಿ ನಮ್ ಚಪ್ಪಲ್ಲ ಬಿಡ್ತೀವಿ ಎಲ್ಲಾರನ್ನ. ರಾಜ್ಯ ಸರ್ಕಾರ ಮಾತ್ರವಲ್ಲ, ಪ್ರತಿಭಟನೆಗೆ ಬೆಂಬಲ ಕೊಟ್ಟ ಬಿಜೆಪಿ ವಿರುದ್ಧವೂ ವಿದ್ಯಾರ್ಥಿಗಳು ಸಿಟ್ಟು ಹೊರ ಹಾಕಿದ್ರು. ವಿರೋಧ ಪಕ್ಷದ ಕೆಲಸ ಸರಿಯಾಗಿ ಮಾಡಿದ್ರೆ ನಮ್ಗೆ ಈ ಗತಿ ಬರ್ತಾ ಇರ್ಲಿಲ್ಲ ಅಂತ ಕೆಂಡ ಕಾರಿದ್ರು. ವಿರೋಧ ಪಕ್ಷದ ನಾಯಕರು ಯಾವ ರೀತಿ ಇರ್ಬೇಕಂದ್ರೆ 100 ನಾಯಿಗಳನ್ನು ಕೆಟ್ಟುಕೊಂಡು ವಿರೋಧ ಪಕ್ಷ ನಾಯಕನ ಹುಲಿ ಅಂತ ಇರಬೇಕು. ಅಂದ್ರೆ ಎಲ್ಲ ನಾಯಿಗಳು ಹುಲಿ ಅಂತ ಗರ್ಜಿಸ್ತಾವು. ವಿರೋಧ ಪಕ್ಷ ನಾಯಕರಾದಂತವ್ರು 100 ಸಿಂಹಗಳಾದವರು ನಾಯಕನಂತವ್ರು ನಾಯಿನ ಮಾಡ್ಯಾರ. ಹೀಗೆ ಆಕ್ರೋಶ ಭರಿತರಾಗಿದ್ದ ಉದ್ಯೋಗಾಕಾಂಕ್ಷಿಗಳು ಜುಬಿಲಿ ವೃತ್ತದಲ್ಲಿ ನೆರೆದಿದ್ರು. ಜುಬಿಲಿ ವೃತ್ತವನ್ನ 100 ವಿದ್ಯಾರ್ಥಿಗಳು ಬಂದ್ ಮಾಡಿದ್ರು.
ಇನ್ನಾದ್ರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಒಂದಲ್ಲ ಎರಡಲ್ಲ, ನೂರಲ್ಲ, ಸಾವಿರ ಅಲ್ಲ, 2 ಲಕ್ಷ ಹುದ್ದೆ ಖಾಲಿ ಬಿದ್ದಿದ್ದು ಅವುಗಳನ್ನ ಭರ್ತಿ ಮಾಡೋ ಕೆಲಸ ಮಾಡಿ ದುಡಿಯೋ ಕೈಗೆ ಕೆಲಸ ಕೊಡಲು ಕ್ರಮ ಕೈಗೊಳ್ಳಬೇಕಿದೆ. ಸಂಜಯ್ ಜೊತೆ ನರಸಿಂಹಮೂರ್ತಿ, TV9 ಧಾರವಾಡ.